ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರತಕ್ಕಂಥ ಕೋಗಿಲು ಬಂಡೆಯಲ್ಲಿ ಏನು ಸುಮಾರು 5 ಎಕರೆ ಪ್ರದೇಶದಲ್ಲಿ ಒಂದಷ್ಟು ಮಂದಿ ಅಕ್ರಮವಾಗಿ ವಾಸ ಇದ್ರು ಅಂತಕ್ಕಂಥ ಆರೋಪದ ಮೇಲೆ ಇಲ್ಲಿ ಏನು BBMP ಅಥವಾ GBA ಆಗಿರ್ಬೋದು ಮತ್ತು ಹಲವಾರು ಅಧಿಕಾರಿಗಳು ನಿನ್ನೆ ಬೃಹತ್ ಕಾರ್ಯಾಚರಣೆಯನ್ನು ಮಾಡಿ 150ಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಿದ್ರು. ಸದ್ಯಕ್ಕೆ ನಾನು ಅದೇ ಸ್ಥಳದಲ್ಲಿದ್ದೀನಿ. ಇವತ್ತು ಆ ಒಂದು ಪ್ರದೇಶ ಸ್ಮಶಾನ ಮೌನದ ರೀತಿಯಲ್ಲಿ ಭಾಸವಾಗ್ತದೆ. ಯಾಕಂದರೆ ಏನು ಮನೆಗಳನ್ನು ಏಕಾಏಕಿ ಬಂದು ಧ್ವಂಸ ಮಾಡಿ ಹೋದ್ರು. ಒಂದು ಶೆಡ್ಗಳಿದ್ವು, ಒಂದಷ್ಟು ಮನೆಗಳಿದ್ವು. ಸೊ ಅವೆಲ್ಲವನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಕೊಡದೆ, ಏನು ನೋಟಿಸನ್ನು ಕೊಡದೆ ಏಕಾಏಕಿ ಬಂದು JCPಗಳ ಮೂಲಕ ಮನೆಗಳನ್ನು ಕೆಡವಿ ಈ ರೀತಿ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶದ ಮಾತುಗಳು ಇಲ್ಲಿ ನೆಲೆಸಿದ್ದಂಥ ಸ್ಥಳೀಯರಿಂದ ಈಗ ಕೇಳಿ ಬರ್ತಾ ಇದೆ. ನೀವೇನು ಪ್ರದೇಶವನ್ನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿ ಕೋಗಿಲು ಬಳಿ ಇರ್ತಕ್ಕಂಥ ಒಂದು ಬಂಡೆ, ಅಂದರೆ ಕೋಗಿಲು ಬಂಡೆ ಸರ್ವೆ ನಂಬರ್ 99ರ ಸುಮಾರು 5 ಎಕರೆ ಪ್ರದೇಶ ಇದು. ಇಲ್ಲಿ ಏನು BSWML ಅಂದರೆ ಬೆಂಗಳೂರು ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ಸಂಸ್ಕರಣೆ ಮಾಡೋದಕ್ಕಾಗಿ ಈ ಜಾಗ ಮೀಸಲಿರಿಸಲಾಗಿತ್ತು. ಆದರೆ ಈ ಒಂದು ಜಾಗವನ್ನು ಇಲ್ಲಿರ್ತಕ್ಕಂಥವ್ರು ಏನು ಒತ್ತುವರಿ ಮಾಡಿಕೊಂಡಿದ್ರು ಅಂತ ಒಂದು ಆರೋಪವನ್ನು ಮುಂದಿಟ್ಟುಕೊಂಡು ಇಲ್ಲಿಗೆ ಬಂದು ನಿನ್ನೆ ಕಾರ್ಯಾಚರಣೆಯನ್ನು ನಡೆಸಿ ಜಾಗವನ್ನು ಮರು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಜನ ಸುಮಾರು 7-8 ವರ್ಷದಿಂದಲೂ ಕೂಡ ನಾವಿಲ್ಲಿ ವಾಸವನ್ನು ಮಾಡ್ತಾ ಇದ್ರಿ, ನಾವು ಒಂದಷ್ಟು ಜಾಗವನ್ನು ಇಲ್ಲಿ ಖರೀದಿ ಮಾಡಿದ್ರಿ, ವಿದ್ಯುತ್ ಸಂಪರ್ಕ ಕೂಡ ಕೊಟ್ಟರು, ವೋಟರ್ ID ಕೂಡ ನಮ್ಮಲ್ಲಿದೆ, ನಾವು ಕೂಡ ಮತವನ್ನು ಚಲಾಯಿಸ್ತಾ ಇದ್ದೀರಿ. ಇಷ್ಟೆಲ್ಲ ಇದ್ರೂ ಕೂಡ ಇವಾಗ ಬಂದು ಈ ರೀತಿಯಾಗಿ ಇವರು ದೌರ್ಜನ್ಯವನ್ನು ಮಾಡಿ ನಮ್ಮ ಮನೆಗಳನ್ನು ಕೆಡು ಹಾಕಿ ಹೋಗಿದ್ದಾರೆ. ಮುಂದಕ್ಕೆ ನಮಗೆ ಏನು ವ್ಯವಸ್ಥೆ, ನಮಗೆ ವ್ಯವಸ್ಥೆ ಆದರೂ ಮಾಡಿಕೊಡೋದಕ್ಕೆ ಸಮಯವನ್ನು ಕೊಡಬೇಕಾಗಿತ್ತು, ನಮಗೆ ಯಾವುದಾದ್ರೂ ಒಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ಈ ಯಾವ ಒಂದು ಕೆಲಸವನ್ನು ಮಾಡದೆ ಈ ರೀತಿಯಾಗಿ ಬಂದು ಮಾಡಿದ್ದು ಎಷ್ಟು ಸರಿ ಅಂತಕ್ಕಂಥ ಮಾತುಗಳು ಈಗ ಇಲ್ಲಿ ನೆಲೆಸಿದ್ದಂಥ ನಿವಾಸಿಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ನನಗೆ ಒಂದಷ್ಟು ಮಂದಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮಿಷ, ತಾವು ಕೂಡ ಇಲ್ಲಿ ಸುಮಾರು ವರ್ಷದಿಂದ ವಾಸ ಮಾಡ್ತಾ ಇದ್ರಿ, ಸೊ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ರಿ ತಾವು ಕೂಡ. ಈ ಒಂದು ಕಾರ್ಯಾಚರಣೆಗಿಂತ ಮುಂಚೆ ನಿಮ್ಗೆ ಏನಾದರೂ ಸುಳಿವಿತ ಈ ರೀತಿ ಆಗ್ಬೋದು ಅಂತ ಹೇಳೋನಾದ್ರು? ಈ ಕಡೆ ನೋಡಿ. ಇಲ್ಲ ಸರ್, ನಮಗೇನು ಆ ಥರ ಏನು ಹೇಳಲಿಲ್ಲ, ಏನು ಮಾಡಲಿಲ್ಲ. ಇಲ್ಲಿ ನಾವು ಜಾಗ ತುಂಬಿಕೊಂಡು ಏನೋ ಬೇಡ ಹೇಳಿದರು, ಅದಕ್ಕೆ ನಾವು ಏನೋ ತುಂಬಿಕೊಂಡು ಏನೋ ಮನೆ ಮಾಡ್ಕೊಂಡಿದ್ದೀವಿ, ಸಾಲ ಪಾಲ ಮಾಡಿ. ಈ ಥರ ಇತ್ತಿಕ್ಕಿತ್ತ ನೋಟಿಸ್ ಕಳ್ಸಿದ್ದೀವಿ, ಅದು ಕಳ್ಸಿದ್ದೀವಿ ಅಂತ ಅವ್ರು ಹೇಳ್ಬಿಟ್ಟು ಏನೋ ಕಳಿಸಿಲ್ಲ, ಹೊಡೆದಾಗ್ಬಿಟ್ಟು ಇದು ಮಾಡವ್ರೆ. ಆಮೇಲೆ ವೋಟ್ ಎಲೆಕ್ಷನ್ನು ಹಾಕಿದ್ದೀವಿ ನಾವು ಗೌರ್ಮೆಂಟ್ಗೆ. ಅವ್ರೇನು ಸುಮ್ಮನೆ ಇಲ್ಲ, ಗೌರ್ಮೆಂಟು ಸುಮ್ಮನೆ ಇದ್ದಾರಾ? ಅವ್ರ ಮೀಟ್ರನ್ನು ಹಾಕಿದ್ದೀವಿ, ಮೀಟ್ರನ್ನು ಗೌರ್ಮೆಂಟ್ ತಾನೇ ಹೋಗತ್ತೆ, ಮೀಟ್ರು ಗೌರ್ಮೆಂಟ್ಗೆ ಹೋಗೋದು. ಇವಾಗ ನಾವು ವೋಟ್ ಹಾಕಿರೋದು ಎಷ್ಟು ಜನ ಹಾಕೋರೆ, ವೋಟ್ ವಾಪಸ್ ಕೊಡಿ, ನಮಗೆ ವಾಪಸ್ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ. ನಮಗೆ ಜಾಗ ಬೇಕು, ನಮಗೆ ನ್ಯಾಯ ಬೇಕು ಅಷ್ಟೇ. ನಮ್ಮ ಮನೆ ದುಡ್ಡು ಹೋಯ್ತು, ಒಡವೆ ಹೋಯ್ತು, ಸಾಮಾನು ಹೋಯ್ತು ನಮ್ಮದು. ನಾವು ಎಲ್ಲಿ ಹೋಗ್ಬೇಕು, ಇವಾಗ ಎಲ್ಲಿ ಬದುಕಬೇಕು? ಚಿಕ್ಕ ಚಿಕ್ಕ ಮಕ್ಕಳು